ಸಂಬಳ ನೀಡದೆ ಕಾರ್ಮಿಕರ ಬದುಕಿನಲ್ಲಿ ಚೆಲ್ಲಾಟ. ಬಿಸಿಡಿ ಅಪಾರ್ಟ್ಮೆಂಟ್ ಹೊರಗುತ್ತಿಗೆ ಪಡೆದ ಕಂಪನಿ ವಿರುದ್ಧ ಆಕ್ರೋಶ. ಹೊಸಕೋಟೆ ತಾಲೂಕಿನ ಕಂಬಳೀಪುರ ಗ್ರಾಮದ ಬಳಿ ಇರುವ ಬಿಸಿಡಿ ಅಪಾರ್ಟ್ಮೆಂಟ್ನಲ್ಲಿ ಕಾರ್ಮಿಕರನ್ನು ಹೊರಗುತ್ತಿಗೆ ಪಡೆದ ಏನ್ಲೆವೇನ್ ಕಂಪನಿ ಮಾಲೀಕರು ಕಾರ್ಮಿಕರಿಗೆ ಪ್ರತಿ ತಿಂಗಳು ಸಮರ್ಪಕವಾಗಿ ಸಂಬಳ ನೀಡುತ್ತಿಲ್ಲ ಎಂದು ಅಪಾರ್ಟ್ಮೆಂಟ್ ಮುಂದೆ ಕಾರ್ಮಿಕರು ಭಾರತೀಯ ಅಂಬೇಡ್ಕರ್ ಸೇನೆ ಅಧ್ಯಕ್ಷ ಶಿವಕುಮಾರ್ ಚಕ್ರವರ್ತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಏನ್ಲೆವೇನ್ ಕಂಪನಿಯ ಗುತ್ತಿಗೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚಿನ ಮಹಿಳಾ ಕಾರ್ಮಿಕರು ಬಿಸಿಡಿ ಅಪಾರ್ಟ್ಮೆಂಟ್ನಲ್ಲಿ ಹೌಸ್ ಕೀಪಿಂಗ್ ವಿಭಾಗದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಆದರೆ ಗುತ್ತಿಗೆ ಪಡೆದಂತಹ ಕಂಪನಿಯು ಮಹಿಳಾ ಕಾರ್ಮಿಕರಿಗೆ ಸಮರ್ಪಕವಾಗಿ ಸಂಬಳ ನೀಡದೆ ಕಾರ್ಮಿಕರ ಜೀವನದ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ. ಆದ್ದರಿಂದ ಕಾರ್ಮಿಕರು ಭಾರತೀಯ ಅಂಬೇಡ್ಕರ್ ಸೇನೆಯ ಮೂಲಕ ಪ್ರತಿಭಟನೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಭಾರತೀಯ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷ ಶಿವಕುಮಾರ್ ಚಕ್ರವರ್ತಿ ಮಾತನಾಡಿ, ಬಿಸಿಡಿ ಅಪಾರ್ಟ್ಮೆಂಟ್ನಲ್ಲಿ ಗುತ್ತಿಗೆ ಪಡೆದಂತಹ ಏನ್ಲೆವೇನ್ ಕಂಪನಿಯು ಕಾರ್ಮಿಕರಿಗೆ ಪ್ರತಿ ತಿಂಗಳು ಸೂಕ್ತ ಸಮಯಕ್ಕೆ ಸಂಬಳ ನೀಡದೆ ಅವರ ಬದುಕಿನಲ್ಲಿ ಚೆಲ್ಲಾಟವಾಡುತ್ತಿದೆ. ಇಲ್ಲಿನ ಸಂಬಳ ನಂಬಿ ಕಾರ್ಮಿಕರು ಹಲವಾರು ರೀತಿಯ ವ್ಯವಹಾರಗಳನ್ನು ಮಾಡಿಕೊಂಡಿದ್ದಾರೆ. ಆದರೆ ಕಂಪನಿಯು ಸೂಕ್ತ ಸಮಯಕ್ಕೆ ವೇತನ ನೀಡದೆ ಕಾರ್ಮಿಕರಿಗೆ ವಿನಾಕಾರಣವಾಗಿ ತೊಂದರೆ ಕೊಡುತ್ತಿದ್ದಾರೆ. ಗುತ್ತಿಗೆ ಕಂಪನಿಯನ್ನು ಕೇಳಿದರೆ ಬಿಸಿಡಿ ಅಪಾರ್ಟ್ಮೆಂಟ್ನವರು ನಮಗೆ ಸರಿಯಾದ ಸಮಯಕ್ಕೆ ಹಣ ನೀಡದ ಪರಿಣಾಮವಾಗಿ ಕಾರ್ಮಿಕರಿಗೆ ನಾವು ನೀಡಲಾಗುತ್ತಿಲ್ಲ ಎಂದು ಸಾಬೂಬು ಹೇಳುತ್ತಿದ್ದಾರೆ. ಇನ್ನು ಬಿಸಿಡಿ ಕಂಪನಿ ಅವರನ್ನ ಪ್ರಶ್ನೆ ಮಾಡಿದ್ರೆ ಗುತ್ತಿಗೆದಾರರಿಗೆ ವೇತನ ನೀಡಿರುವುದಾಗಿ ಹೇಳ್ತಾರೆ. ಈಗ ನಾವು ಪ್ರತಿಭಟನೆ ಮಾಡಿದ ನಂತರ ಒಂದೆರಡು ದಿನದಲ್ಲಿ ಕಾರ್ಮಿಕರ ಎಲ್ಲಾ ವೇತನ ಚುಕ್ತಾ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಯಾವುದೇ ರೀತಿಯ ಇಎಸ್ಐ ಹಾಗೂ ಪಿಎಫ್ ನೀಡಿಲ್ಲ. ಅಲ್ಲದೆ ಕೆಲಸ ಮಾಡುವ ಸಂದರ್ಭದಲ್ಲಿ ಸುರಕ್ಷತೆಗೆ ಬೇಕಾದ ಯಾವುದೇ ರೀತಿಯ ಪರಿಕರಗಳನ್ನು ಮಹಿಳೆಯರಿಗೆ ಕೊಟ್ಟಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಸೇಫ್ಟಿ ಇಲ್ಲ, ಊಟದ ವ್ಯವಸ್ಥೆ ಇಲ್ಲ ಅಂತೆ ಬ್ರದರ್. ಊಟದ ವ್ಯವಸ್ಥೆಗೆ ಇವರೇ ದುಡ್ಡು ಕೊಟ್ಟು ಕ್ಯಾಂಟೀನಲ್ಲಿ ಊಟ ಮಾಡ್ಬೇಕಂತೆ. ಒಂದು ಟೀ ಕುಡಿಬೇಕಾದ್ರು ಇವರೇ ದುಡ್ಡು ಕೊಟ್ಟು 13,000, 12,000, 15,000 ಸಂಪಾದನೆ ತಗೊಂಡು ಅದರಲ್ಲಿ 2 ದಿನ 3 ದಿನ ರಜಾ ಹಾಕಿದ್ರೆ 10,000 ಬರ್ತದೆ, 9,000 ಬರ್ತದೆ. ಅದರಲ್ಲಿ ಅವರು ಸಂಸಾರಗಳು ನಡೆಯೋಕ್ಕೆ ಕಷ್ಟ. ಚೀಟಿ ಪಾಟಿಗಳು ಹಾಕೊಂಡಿದ್ದಾರೆ. ಹಾಸ್ಪಿಟ್ಲು ಒಂದು ಹೆಣ್ಮಗಳು ಮೊನ್ನೆ 1 ತಿಂಗಳಿಗೆ ಮೊದಲಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂಡಿದ್ದಾಗೆ ನಿಮ್ಮ ಪರಿಹಾರ ಕೊಡ್ತೀನಮ್ಮ, ನೀನು ಹಾಸ್ಪಿಟಲಲ್ಲಿ ನಿಮ್ಮ ಯಜಮಾನ ತೋರಿಸು ಅಂತ ಹೇಳಿದ್ದಾರೆ. ಆ ತೋರಿಸ್ಬೇಕಾದಾಗೆ ಮರಣ ಹೊಂದಿದ್ದಾರೆ 1 ತಿಂಗಳಾದ್ಮೇಲೆ. ಇವತ್ತಿಗೂ ₹1 ಅವ್ರಿಗೆ ಏನೂ ಕೊಟ್ಟಿಲ್ಲ. ಕಂಪನಿ ಕೊಡಲಿಲ್ಲ, ಕಾಂಟ್ರಾಕ್ಟರ್ ಕೊಡಲಿಲ್ಲ. ಕೇಳಿದ್ರೆ ಸಬೂಬುಗಳಿಗೆ ಕಾಲ ಕಳೀತಾ ಇದ್ದಾರೆ. ದಯವಿಟ್ಟು ನಮಗೆ, ನಮ್ಮ ಕಾರ್ಮಿಕರಿಗೆ, ಇಲ್ಲಿ ಎಲ್ಲ ಬಡವರೇ ಬಂದಿಲ್ರಿ ಕಸ ತೊಳ್ಳೋದು, ಬಾತ್ರೂಮ್ ಕ್ಲೀನ್ ಮಾಡೋದು, ಇನ್ನೊಂದು ಮತ್ತೊಂದು ಮಾಡೋದು, ಯಾರು ಸಹಕಾರ ಮಾಡಲ್ಲದಲ್ಲ. ಬಡವರಿಗೆ 10,000 15,000 ಪೇಮೆಂಟ್ನ ಕೊಡೋಕ್ಕಾಗಲ್ಲ ಅಂದರೆ ಇನ್ನೇನು ಮಾಡ್ತಾರೆ? ದಯವಿಟ್ಟು ನೆಕ್ಸ್ಟ್ ದಿನಗಳಲ್ಲಿ ಇದು ಮರುಗಳಿಸ್ಬಾರ್ದು. ನಾವು ಉಗ್ರವಾದ ಹೋರಾಟನ ಇಲ್ಲೇ ಪೆಂಡಲ್ ಹಾಕ್ಕೊಂಡು ಮಾಡ್ತೀರಿ. ಕಂಪನಿ ತಪ್ಪು ಮಾಡಿದ್ರು ತಪ್ಪೇ, ಕಾಂಟ್ರಾಕ್ಟರ್ ತಪ್ಪು ಮಾಡಿದ್ರು ತಪ್ಪೇ. ಮುಂಚೆ ತಿಂಗಳು ನಮ್ಮ ಯಜಮಾನ್ ಹಾಸ್ಪಿಟ್ಲಲ್ಲಿದ್ದರು. ನಮಗೆ ಅಮೌಂಟ್ ನಮ್ಮ ಸ್ಯಾಲ್ರಿ ಇದು ಪೇಮೆಂಟು ಬಂದಿಲ್ಲ. ನಮಗೆ ಹೋದ ತಿಂಗಳದ್ದು ಕೊಟ್ಟಿದ್ದಿಲ್ಲ, ಲೇಟಾಗಿ ಹಾಕೋದು. ನಮ್ಗೆ ಇಂಜೆಕ್ಷನ್ ಕೂಡ ಅಲ್ಲಿ 8,000 ಹೇಳಿದ್ರು ಬೋರಿಂಗಲ್ಲಿ. ಅದು ತರಿಸಿ ನಮ್ಮ ಯಜಮಾನ್ರಿಗೆ ಹಾಕೋಕ್ಕೆ ಕೂಡ ನಮಗೆ ಅಮೌಂಟ್ ಅವರು ಅಷ್ಟು ಜಲ್ದಿ ಅವ್ರು ಪೇಮೆಂಟ್ ಹಾಕಿದ್ದಿಲ್ಲ. ಆಮೇಲೆ 2 ದಿವಸ ಮಾಡಿದ್ದೆ, 3 ದಿವಸ ಆದರೂ ನಾನು ಬಾತ್ರೂಮ್ ತೊಳ್ಬಿಟ್ಟಿಲ್ಲಿ ಹೋಗಿದ್ದೆ. ಆ ಅಮೌಂಟ್ ಕೂಡ ನಮ್ಗೆ ಹೋಗ್ತೀನಿ ₹10 ನಮ್ಗೆ ಕೊಟ್ಟಿಲ್ಲ. ಹೋಗ್ತೀನಿ ಕೆಲಸ ಮಾಡಿದ್ರೆ ಅದು ಅಮೌಂಟು ಇನ್ನೂ ಹಾಕಿಲ್ಲ. ನಾವು ಹೆಂಗೆ ಸರ್ ಬಾಡಿಗೆ ಕಟ್ಟಬೇಕು, ಮನೆ ಸಂಘಗಳು ಕಟ್ಟಬೇಕು, ಮನೇಲಿ ದುಡಿಯೋರಿಲ್ಲ, ಆಟೋ ಓಡಿಸ್ತಾ ಇದ್ರೆ ಯಜಮಾನ್ರು ಆಟೋ ಮನೆ ಹತ್ರ ಇದೆ, ಯಾರು ನಮ್ಗೆ ಕೊಡ್ತಾರೆ? ಯಾರು ಬಂದು ನಮ್ಮ ಕಡೆ ಇದ್ದಾರೆ? ಇವಾಗ ಸಾರುಗಳಿದ್ದಾರೆ, ನಾವು ಮಾತಾಡ್ತಾ ಇದ್ದೀರಿ ಸರ್. ಹೈಜಿನಿಕ್ ಪ್ಯಾಡ್ ಎಲ್ಲ ಕೈನಿಂದ ಎತ್ತಬೇಕು. 3-4 ದಿವಸ ಹಾಸ್ಪಿಟ್ಲಿಗೆ ಯಾರು ₹10 ಕೊಟ್ಟಿಲ್ಲ ಸರ್. ನಮಗೆ ₹10 ಯಾರು ಕೊಟ್ಟಿಲ್ಲ. ಫೋನ್ ಮಾಡಿ ಕೇಳಿದ್ರೆ ಏನು ಹೇಳ್ತಾರಮ್ಮ ಅವರು? ಮೇಡಮ್ಗೆಲ್ಲ ಗೊತ್ತಿತ್ತು, HR ಮೇಡಮ್ಗೆಲ್ಲ ಗೊತ್ತಿತ್ತು ಹಿಂಗೆ ಅಡ್ಮಿಟ್ ಆಗಿದ್ದಾರೆ ಅವ್ರ ಯಜಮಾನ್ರು ಅಂತ ರಜೆ ಎಲ್ಲ ಕೇಳಕ್ ಮಾಡಿದ್ದೆ. ಅವ್ರು ₹10 ಬಂದು ಕೂಡ ಅಟ್ಲೀಸ್ಟ್ ಅವ್ರು ಏನು ನಿಮ್ಮ ಸಮಸ್ಯೆ ಏನು ಅಂತ ಕೂಡ ಕೇಳಿಲ್ಲ. 6 ತಿಂಗಳಾಗೈತೆ. ಪೇಮೆಂಟ್ ಕೇಳಿದ್ರೆ ಏನು ಹೇಳ್ತಾರೆ ಅವರು? ಪೇಮೆಂಟ್ ಕೇಳಿದ್ರೆ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಳಿದ್ದು ಹಾಕ್ತೀನಿ, ಇವಾಗ ಸಾಯಂಕಾಲ ಒಳಗೆ ಬಂದ್ಬಿಡ್ತೈತೆ, 10 ಗಂಟೆ ಒಳಗಡೆ ಬಂದ್ಬಿಡ್ತೈತೆ ಅಂತಾರೆ. ಬಂದು ಇಲ್ಲ ಏನು ಇಲ್ಲ, ಫೋನ್ ನೋಡೋದು ಮಲ್ಗೋದು, ಫೋನ್ ನೋಡೋದು ಮಲ್ಗೋದು. ಮಕ್ಕಳಿಗೆ ಸ್ಕೂಲ್ ಫೀಸ್ಗಳು ಕಟ್ಬೇಕು, 5,000 10,000 ವ್ಯಾನಲ್ಲಿ ಹಚ್ಕೊಳಲ್ಲ ಅಂತಾರೆ. ನಾವೇನು ಮಾಡೋದು ಸರ್? ಮಾಡೋದು ಗಂಡಸರು ದುಡಿಯೋರಿಲ್ಲ ನಮ್ಮ ಮನೆಗ್ಲಾಗ. ನಾವ್ ಹೆಂಗ್ ಸರ್ ಬದುಕಬೇಕು, ಜೀವನ ಮಾಡಬೇಕು ಹೇಳ್ರಿ ಸರ್. ನಮ್ಮ ಹೆಸರು ವನಜಾ ಅಂತ. ನಾವು ಏನ್ಲೆವೇನ್ ಕಂಪ್ನಿಯಲ್ಲಿ ಬಿಸಿಡಿನಾಗ HK ಸೂಪರ್ವೈಸರಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಾವು 3 ತಿಂಗಳಿಂದ ಸ್ಯಾಲ್ರಿ ಪ್ರಾಬ್ಲಮ್ ಆಗಿದೆ. ಸ್ಯಾಲ್ರಿ ಪ್ರಾಬ್ಲಮ್ ಪ್ಲಸ್ ESI PF ಯಾವುದು ನಮ್ಗೆ ಎಷ್ಟು ಕಟ್ ಆಗ್ತಾ ಇದೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಸ್ಯಾಲ್ರಿ ಎಷ್ಟು ಅಂತಲೇ ನಮ್ಗೆ ಗೊತ್ತಾಗ್ತಾ ಇಲ್ಲ.
ಎಷ್ಟು ಹಾಕ್ತವ್ರೆ ಎಷ್ಟು ಕೊಡ್ತಾವ್ರೆ, ಅವ್ರಿಗೆ ಇಷ್ಟ ಬಂದಂಗೆ ಹಾಕ್ತಾರೆ, ಇಷ್ಟ ಬಂದಂಗೆ ಇದಕ್ಕೆ ಕಟ್ಟಾಗಿದೆ ಅದಕ್ಕೆ ಕಟ್ಟಾಗಿದೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾವ್ರೆ. ಸ್ಯಾಲ್ರಿ ಟೈಮ್ಗೆ ಆಗ್ತಾ ಇಲ್ಲ ನಮ್ಗೆ. ಈ ತಿಂಗಳಾದರೆ 20 ದಿನನೂ ಕಳೆದೋಯ್ತು, ಇನ್ನೊಂದು 10 ದಿನ ಆದರೆ 3 ತಿಂಗಳು ಕಳೆದೋಗುತ್ತೆ. ಸ್ಯಾಲ್ರಿನೇ ಆಗ್ತಾ ಇಲ್ಲ ಸರ್. ನಮ್ಗೆ ನಿಜವಾಗ್ಲೂ ಬಾಡಿಗೆ ಕಟ್ಟಿಲ್ಲ ಅಂತ ಹೊರ್ಗೆ ಹಾಕ್ತವ್ರೆ, ಪಾತ್ರೆಗಳೆಲ್ಲ ತೆಗೆದು ಹೊರ್ಗೆ ಹಾಕ್ತವ್ರೆ, ಹೋಗ್ರಮ್ಮ ನೀವು ಅಂತ. ನಾವು ಯಾರಿಗೆ ಹೇಳ್ಕೋಬೇಕು ಸರ್? ನಾವು ಯಾರನ್ನ, ನನ್ನ ಮಗಳಿಗೆ ಫೀಸ್ ಕಟ್ಟಬೇಕಾಗಿತ್ತು, ಕಾಲೇಜ್ ಫೀಸ್, ಅವ್ರಿಗೆ ಕಟ್ಟಿಲ್ಲ ಅಂತ ನಿಂತೋಗೋಳು ಸರ್. ಇವಾಗ 1 ವರ್ಷ ಹಾಳಾಯ್ತು ನನ್ನ ಮಗಳ್ಕ. ನಮ್ಮ ಮಗುಗೆ ಎಕ್ಸಾಮ್ಗೆ ಯಾರು ಸರ್ ಇದೆಲ್ಲ ನೋಡ್ತಾರೆ ನಮ್ಕ? ಇವಾಗ 1 ವರ್ಷ ಹೋಯ್ತು, ಯಾರು ಸರ್ ಕೊಟ್ಕೊಡ್ತಾರೆ ನಮ್ಕ? ನಿಮ್ಗೇನು ಬೇಕು ಪರಿಹಾರ? ನಮ್ಗೆ ಸ್ಯಾಲ್ರಿ ಕರೆಕ್ಟಾಗಿ ಹಾಕ್ಬೇಕು. ಕೊಡ್ಬೇಕು. ನಮ್ಮ PF ಸ್ಯಾಲ್ರಿ ಸ್ಲಿಪ್ ಬೇಕು. ಸ್ಯಾಲ್ರಿ ಸಾಕಾಗ್ತದೆ ನಿಮ್ಗೆ ಗೊತ್ತಿರೋದು? ಬರ್ಬೇಕು ಸರ್. ಫೆಬ್ರವರಿ ನಮ್ಗೆ 2 ತಿಂಗಳು ಬರ್ಬೇಕು. ಹೋದ ತಿಂಗಳಲ್ಲಿ ಮಾಡಿದ್ದು ಬಂದಿಲ್ಲ. ನಮ್ಗೆ 1 ತಿಂಗಳು ಬರ್ಬೇಕು ಸರ್. ಈ ತಿಂಗಳು ಫೆಬ್ರವರಿ ಮಂತ್ ಬರ್ಬೇಕಾಗಿತ್ತು. ತಾಲೂಕು ಅಧಿಕಾರಿಗಳು, ನೀವು ಅವ್ರ ಕಾರ್ಮಿಕರಿಗೆ ತೊಂದರೆ ಆಗಿದೆ, ನಿಮ್ಮ ಪರವಾಗಿ ಏನು ಅವ್ರಿಗೆ ಸಹಾಯ ಮಾಡಲಾಗುತ್ತೆ? ಕಾನೂನು ಬದ್ಧಲ್ಲಿ ನಮ್ಗೆ ಏನು ಅವಕಾಶ ಇದೆ, ಕಾರ್ಮಿಕ ಕಾಯ್ದೆಗಳನ್ನು ಕ್ರಮ ಕೈಗೊಂಡಿದೆ ಸರ್. ಸರಿನಾ? ಅದ್ರ ಪ್ರಕಾರ ಏನು ನಿಯಮ ಅನುಸಾರ ಕ್ರಮ ಜರುಗಿಸ್ತೀವಿ. ಅವ್ರು ಪೇಮೆಂಟ್ ಕೊಟ್ಟಿಲ್ಲ ಅಂದರೆ ಕಾನೂನು ಬದ್ಧವಾಗಿ ಏನಿದೆ ಮುಂದಿನ ಕ್ರಮ ತಗೊಳ್ಬೇಕು. ಆಮೇಲೆ ಕಾರ್ಮಿಕರಿಗೆ ಇಲ್ಲಿ ತೊಂದರೆ ಕೊಡ್ತಾ ಇದ್ದಾರಂತೆ. ಏನು ಅವ್ರಿಗೆ ಗ್ಲೌಸ್ ಕೊಡ್ತಾ ಇಲ್ಲ, ಕವರ್ ಕೊಡ್ತಾ ಇಲ್ಲ, ಪ್ಯಾಕಿಂಗ್ ಹೇಳಿ ಅಮ್ಮ. ಈ ಥರ ಮಾರ್ಬೋದು. ಹೈಜಿನಿಕ್ ಪ್ಯಾಡ್ ಎತ್ತಕಾದ್ರೂ ನಮಗೆ ಕೊಡ್ಬೇಕಲ್ಲ. ಸೇಫ್ಟಿ ಇಲ್ಲ, ಮಾಸ್ಕ್ ಇಲ್ಲ, ಸರಿ ನಮಗೆ ಸಂಬಂಧಪಟ್ಟಂಗೆ ಏನಿದೆ ಅದನ್ನ ನಾನು ಅಲ್ಲ ಸರ್, ಅದಕ್ಕೆ ಪರವಾಗಿ ಅದಕ್ಕೂ ನೀವು ಒಂದು ಪರಿಹಾರ ಹುಡ್ಕೊಡ್ಬೇಕು ಸರ್. ಯಾಕಂದ್ರೆ ನಮ್ಮ ಈಗ ನಮ್ಮ ಆರೋಗ್ಯ ಇಲಾಖೆಯಲ್ಲೂ ಹೇಳ್ತಾರೆ ಆರೋಗ್ಯ ಕಾಪಾಡಿ ಇದು ಮಾಡಿ ಅಂತ. ಇವ್ರನ್ನ ಆ ತರ ಕರ್ಕೊಂಬಂದು ಒಂದು ಶೌಚಾಲಯನ ಕ್ಲೀನ್ ಮಾಡ್ಬೇಕಾದ್ರೆ ಇದು ಮಾಡ್ಬೇಕಾದ್ರೂ ಇದು ಮಾಡ್ತಾರೆ. ಈಗ ಅವ್ರಿಗೆ ಆ ತರ ತೊಂದರೆ ಕೊಡ್ತಾ ಇದ್ದಾರೆ ಅಂದ್ರೆ ನಾವು ಎಲ್ಲಾ ಸಂಘಟನೆಗಳು ಅವ್ರ ಪರವಾಗಿ ನಿಂತ್ಕೊಂಡ್ರೆ ಇದನ್ನ ಬಂದ್ ಮಾಡ್ಬೇಕಾಗುತ್ತೆ. ನಾನು ಹ್ಯೂಮನ್ ರೈಟ್ಸ್ ಅಧ್ಯಕ್ಷ ಹೊಸಕೋಟೆ ತಾಲೂಕು. ಯಾಕಂದ್ರೆ ನನಗೆ ಅವ್ರ ಮಾತು ಕೇಳಿ ಏನಂದ್ರೆ, ಒಂದು ಅಲ್ಸೋಗಿದ್ದ ಅನ್ನ ಎತ್ತಬೇಕಾದ್ರೂ ಇವಾಗ ಎತ್ಬೇಡ್ರಿ ಅಂತಾರಂತೆ, ಇನ್ನೊಂದು ವಾರ ಆದ್ಮೇಲೆ ಎತ್ರಿ ಅಂತಾರೆ. ಯಾಕೆ ಬೇಕು ಸರ್? ಅವ್ರೇನು ಅವರು ನಮ್ಮಂಗೆ ಮನುಷ್ಯರು. ಬಾತ್ರೂಮ್ ಅಲ್ಲಿ ಏಸ್ಗೆ ಮುಟ್ಟಬೇಕಾದ್ರೂ ಗ್ಲೌಸ್ ಇಲ್ಲ ಅಂದಿದ್ದಾರೆ. ಗ್ಲೌಸ್ ಇಲ್ಲ. ನಿಮ್ಮ ಇಲಾಖೆಯಿಂದ ಇದೇ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆ ಅಧಿಕಾರಿ ಯತೀಶ್ ಸ್ಥಳಕ್ಕೆ ಭೇಟಿ ನೀಡಿ ಗುತ್ತಿಗೆ ಕಂಪನಿಗೆ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. Subscribe now and press the bell icon.